ಸರ್, ಸಿಎಂ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಯಾರು? ಮಿಸ್ಟರ್ ಪ್ರತಾಪ್. ಮಿಸ್ಟರ್ ಪ್ರತಾಪ್, ನಿನಗೇನು ತಲೆ ಕೆಟ್ಟಿದ್ಯಾ? ಜಸ್ಟ್ ಕಾಲ್ ದ ಬಾಸ್ಟರ್ಡ್ ಔಟ್. ಐ ಸಾ ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೀವೇ ಕರೆಸ್ತಿರೋದಾರ ಒದ್ ನಾನು ಹೇಳ್ಕೊಂಡ್ ಬರಲ್ಲ. ಜಸ್ಟ್ ಅ ಮಿನಿಟ್. ಸರ್, ನೀವು ಮಾಡ್ತಿರೋದು ಸ್ವಲ್ಪನೂ ಚೆನ್ನಾಗಿಲ್ಲ. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ನನ್ನ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದೀರಂತೆ, ಯಾಕೆ ಅಂತ ತಿಳ್ಕೊಬಹುದಾ? ಅವನು ಅವನ ಫ್ರೆಂಡ್ಸ್ ಒಂದು ಹುಡುಗಿನ ಗ್ಯಾಂಗ್ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಬಡವರ ಹುಡುಗಿನ, ಶ್ರೀಮಂತರ ಹುಡುಗಿನ? ನನ್ನ ಹೆಂಡತಿ. ಸತ್ಯನಾರಾಯಣ್. ಎಸ್ ಸರ್. ದೇವನ್ ಕರೀರಿ ಅರ್ಜೆಂಟ್. ಎಸ್ ಸರ್. ಮಿಸ್ಟರ್ ಪ್ರತಾಪ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಂಥ ಕ್ರೈಮ್ ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಎಸ್ ಡ್ಯಾಡಿ. ಏನ್ ಡ್ಯಾಡಿ? ಇವ್ರು ಹೇಳ್ತಾ ಇರೋದು ನಿಜಾನೇನೋ? ಸುಳ್ಳು ಡ್ಯಾಡಿ. ಪೊಲೀಸ್ನವ್ರು ಮಾಡಕ್ ಬರೋ ಕೆಲಸ ಏನಿದೆ? ಹುಚ್ಚ ಬಾಯ್. ಪ್ರತಾಪ್ ಎಂತ ಸಿನ್ಸಿಯರ್ ಆಫೀಸರ್ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮುಖ್ಯಮಂತ್ರಿ ಮಗನಾಗಿ ಇಂತ ಹಲ್ಕ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ಮಿಸ್ಟರ್ ಪ್ರತಾಪ್, ಅರೆಸ್ಟ್ ಹಿಮ್. ಡ್ಯಾಡಿ, ನಿಮ್ಗೇನ್ ತಲೆ ಇಲ್ಲ ಗೆಟ್ಟಿದೇನು? ಶಟ್ ಅಪ್. ಟೇಕ್ ಹಿಮ್. ಪ್ರತಾಪ್, ಯಾವ ಇನ್ಫ್ಲೂಯೆನ್ಸ್ಗೂ ಈಲ್ಡ್ ಆಗಬೇಡಿ. ಬೇಲ್ ಮೇಲೂ ಬಿಡಬೇಡಿ. ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿ. ಸರ್, ರಿಯಲಿ ಯು ಆರ್ ಗ್ರೇಟ್. ಕಾನೂನು ಎದುರು ನಾವ್ಯಾರೂ ದೊಡ್ಡವರಲ್ಲ. ನಾವ್ಯಾರು ಜನತೆಯಿಂದ ಆರಿಸಿ ಬಂದವರು. ನನಗೆ ಮಗ ಮುಖ್ಯ ಅಲ್ಲ, ದೇಶ ಮುಖ್ಯ, ಕಾನೂನು ಮುಖ್ಯ. ನೀನೊಬ್ಬ ಮುಖ್ಯಮಂತ್ರಿ, ನೀನೊಬ್ಬ ತಂದೆ. ಡಾಕ್ಸೋಲ ರೋಗ್ಸೋಲ ಬಿಡ್ರಿ. ನಮ್ಮ ಮಕ್ಕಳು ನಾವೆಲ್ಲ ಸೇರ್ಕೊಂಡು ನಿಮ್ಮನ್ನ ಸಿಎಂ ಮಾಡಿದಕ್ಕೆ ನಮ್ಗೆ ಕೊಟ್ಟಲ್ಲ ಕೈನ. ನಮ್ಮ ಮಕ್ಕಳನ್ನೇ ಪೊಲೀಸ್ನವ್ರು ಹಿಡ್ಕೊಟ್ಟಿದ್ರಲ್ಲ, ಈ ನ್ಯಾಯನ ಸಿಎಂ. ಗೃಹ ಮಂತ್ರಿ ಮಗನ್ನೇ ಜೈಲ್ಗೆ ಹಾಕ್ಯಾರೆ ಅಂದ್ಮೇಲೆ ಯಾವ ಹಲ್ಕಟ್ಸ್ಕೊಳ ಮಗನೇ ಬೇಕಾಗಿದ್ರಿ ಈ ಗೃಹ ಖಾತೆ? ಈಗ ನಿಗಾ ರಾಜೀನಾಮೆ ಕೊಟ್ಬಿಡ್ತೀನಿ ಎಂತಂದಿಲ್ಲ. ಸಮಾಧಾನ, ಸಮಾಧಾನ. ದೇಶದ ನಾಯಕರೆಲ್ಲ ಜೈಲಿನಲ್ಲಿದ್ದು ಬಂದವ್ರೆ. ನಮ್ಮ ಮಕ್ಕಳು ಜೈಲಿನಲ್ಲಿದ್ದು ಬಂದ್ರೆ ಮುಂದೆ ದೇಶದ ನಾಯಕರಾಗಬಹುದು. ರಿಯಲಿ ಗುಡ್ ಸಿಂಪ್ಟಮ್. ನಿನ್ ಸಿಂಪ್ಟಮ್ಗೆ ಬೆಂಕಿ ಬಿತ್ತು. ಆ ಪ್ರತಾಪ ಮನುಷ್ಯ ಅಲ್ಲ, ರಾಕ್ಷಸ. ನಮ್ಮ ಮಕ್ಕಳನ್ನ ಸ್ಟೇಷನ್ ಅಲ್ಲಿ ಬಡದ್ ಬಾಯಿಗೆ ಹಾಕೊಂಡ್ರೆ ಮುಂದೇನು ಗತಿ? ಇದ್ರ ಆಪನ್ ಇರೋನ್ ಒಬ್ಬನೇ ಮಗ, ಹೆಂಡತಿ ಬೇರೆ ಸತ್ತಾಳೆ. ನನ್ನ ಹೆಣಕ್ಕೆ ನೀನ್ ಬೆಂಕಿ ಕೊಡ್ತೀರಪ್ಪ ಸಿಎಂ? ಈಗ ನನ್ನ ಹೊಟ್ಟೆ ಬೆಂಕಿ ಬಿದ್ದದ್ರಿ. ಈ ನಿಮ್ಮ ಕ್ರಮ ನನಗೆ ಸರಿ ಬೀಳದಲ್ಲ ನೋಡ್ರಿ. ಯಾವ ನಮೂನೆ ಡಿಸಿಪ್ಲಿನ್ ರೀ? ನೋಡಪ್ಪ ಸಿಎಂ, ನನ್ನ ಹಿಂದೆ 40 ಮಂದಿ MLA ಆದಾರ. ನನ್ನ ಕೂಡ 50 ಮಂದಿ ಆದಾರ. ತೀರ್ಮಾನ ಆಗಿಬಿಡ್ಲಿ. ಆಗಲ್ಲ. ಇಷ್ಟು ದಿವಸ ಮಂತ್ರಿಗಿರಿ ನಡೆಸ್ತಿದ್ವಿ, ಇನ್ಮೇಲೆ ಶಕ್ತಿಗಿರಿ ತೋರಿಸ್ತೀವಿ. ನನಗೇನು ಮುಖ್ಯಮಂತ್ರಿ ಆಗೋದಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡೇನೆ. ಅವಸರದಲ್ಲಿ ಹುಟ್ಟಿದವ್ರ ತರ ಆಡಬೇಡಿ. ಮುಖ್ಯಮಂತ್ರಿ ಗಿರಿ ಅಷ್ಟೊಂದು ಸುಲಭ ಅಲ್ಲ. ಈಗಾಗಲೇ ಬೇಕಾದಷ್ಟು ರಾಜ್ಯಗಳಲ್ಲಿ ನೋಡಿದ್ದೀರಾ, ಕೇಳಿದ್ದೀರಾ. ಇವತ್ತು ನಾವು ಈ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ದಿದ್ರೆ ದೊಡ್ಡ ಹಗರಣವೇ ಆಗ್ತಿತ್ತು. ಈ ವಿಚಾರ ಪೇಪರ್ನಲ್ಲಿ, ಫ್ರಂಟ್ ಪೇಜ್ನಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬ್ಲಾಕ್ ಲೆಟರ್ಸ್ ನಲ್ಲಿ ಹಾಕ್ತಾ ಇದ್ರು. ವಿರೋಧ ಪಕ್ಷದವರು ವೇದಿಕೆ ಹತ್ತಿ ಬಡ್ಕೋತಾ ಇದ್ರು. ಆದ್ರೆ ಇವತ್ತು ಮಂತ್ರಿಗಳು ಖುದ್ದು ತಮ್ಮ ಮಕ್ಕಳನ್ನ ಕಾನೂನಿಗೆ ಒಪ್ಪಿಸಿದ್ದಾರೆ ಅಂತ ಪೇಪರ್ನಲ್ಲಿ ಹೊಗಳ್ತಾ ಇದ್ದಾರೆ. ವಿರೋಧ ಪಕ್ಷದವರು ಬಾಯಿ ಮುಚ್ಚಿಕೊಂಡಿದ್ದಾರೆ. ಇನ್ನು 5 ವರ್ಷ ನಮ್ಗೆ ಯಾವ ಯೋಚನೆನೂ ಇಲ್ಲ. ಜೊತೆಗೆ ಮಹಾಜನತೆ ನಮ್ಮನ್ನು ಕೊಂಡಾಡ್ತಾ ಇದೆ. ನಮ್ಮನ್ನು ಕೊಂಡಾಡೋರ್ ಮನೆ ಹಾಳಾಗ್ ಹೋತು. ಈಗ ನಮ್ಮ ಮಕ್ಳ ಗತಿ ಹೇಳ್ರಿ. ನಾಳೆ ಜೈಲ್ನಾಗೆ ನಮ್ಮ ಮಕ್ಕಳಿಗೆ ರಾಶಿ ರಾಶಿ ರಾಗಿ ಬೀಸಕ್ ಹಚ್ಚಿದ್ರೆ ನಾವಿಲ್ಲಿ ಹೆಂಗ್ರಿ ರಾಯಲ್ ಸೆಲ್ಯೂಟ್ ಆನಂದವಾಗಿ ಎತ್ತದು. ಅದ ಗಂಟ್ಲಾಗಾದ್ರೂ ಹ್ಯಾಂಗ್ ಸಲೀಸಾಗಿ ಇಳಿತೇದ್ರಿ ಅಪ್ಪ. ಉಳ್ಳಾಗಡ್ಡಿ, ನೀವು ತುಂಬಾ ಅಂಜುಬುರ್ಕಾರಿ. ಅದಕ್ಕೆ ನೀವು ಅವನ್ನ ಹೋಮ್ ಮಾಡಿದ್ದು. ಪೊಲೀಸರಿಗೆ ಅರೆಸ್ಟ್ ಮಾಡೋದಕ್ಕೆ ಅಧಿಕಾರವಿದೆಯೇ ಹೊರತು ಶಿಕ್ಷೆ ಕೊಡೋದಕ್ಕಲ್ಲ. ಶಿಕ್ಷೆ ಕೊಡೋರು ಯಾರು? ಯಾರು? ಜಡ್ಜ್. ಮಿಸ್ಟರ್ ಪ್ರತಾಪ್, ಸತ್ತಿರೋ ಶಾಂತಿಗೂ ನಿಮಗೂ ಏನ್ ಸಂಬಂಧ? ಓಕೆ, ನನ್ನ ಹೆಂಡತಿ. ಮದುವೆ ಆಗೋದಕ್ಕೆ ಮುಂಚೆ ಶಾಂತಿ ಎಲ್ಲಿದ್ರು? ಓಹ್, ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಿರ್ಬೋದು. ನಾನೇ ಹೇಳ್ತೀನಿ, ಆಕೆ ವೇಶ್ಯಾಗೃಹದಲ್ಲಿ ವೇಶ್ಯ ಆಗಿದ್ಲು. ಮಿಸ್ಟರ್ ಅಡ್ವೊಕೇಟ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕೂಲ್ ಡೌನ್, ಕೂಲ್ ಡೌನ್ ಮಿಸ್ಟರ್ ಪ್ರತಾಪ್. ನಿಜ ಹೇಳಿದ್ರೆ ಕೆಂಡಂತ ಕೋಪ ಬರೋದು ಸಹಜ. ನೀವು ವೇಶ್ಯಾಗೃಹದಲ್ಲಿದ್ದ ಶಾಂತಿನ ಕರ್ಕೊಂಡು ಬಂದ್ರಿ, ಮದುವೆ ಆದ್ರಿ. ಆಸೆ 6 ದಿವಸ, ಮೋಹ 3 ದಿವಸ ಅನ್ನೋ ಹಾಗೆ ನಿಮ್ಮ ಆಸೆಗಳನ್ನೆಲ್ಲ ತೀರಿಸ್ಕೊಂಡ್ರಿ. ಆಮೇಲೆ ಗೊತ್ತಾಯ್ತು ಆಕೆ ನಿಮ್ ಘನತೆಗೆ ತಕ್ಕವಳಲ್ಲ ಅಂತ. ಅದಕ್ಕೆ ನೀವೇ ಅವಳನ್ನ ಕೊಲೆ ಮಾಡಿದ್ರಿ. ಆ ಅಪಾದನೆನ ಇವ್ರಗಳ ಮೇಲೆ ಹಾಕಿದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳ್ತಾರ ಸುಳ್ಳು. ಈ ಚಂಡಾಲ ನನ್ನ ಶಾಂತಿನ ಕೊಂದದ್ದು. ಮಿಸ್ಟರ್ ಪ್ರತಾಪ್, ವೇಶ್ಯಾಗೃಹದಲ್ಲಿದ್ದ ರೌಡಿಗಳು ಶಾಂತಿಯಿಂದ ತಮ್ಮ ಬಿಸ್ನೆಸ್ಗೆ ತೊಂದರೆ ಆಯ್ತು ಅಂತ ಅವರೇ ಯಾಕೆ ಕೊಲೆ ಮಾಡಿರಬಾರ್ದು? ಯೋರ್ ಆನರ್, ನಮ್ಮ ಮಿತ್ರರಾದ ವಕೀಲರು ತಮ್ಮ ವಾಕ್ಚಾತುರ್ಯದಿಂದ ಈ ಕೇಸ್ನ ತಲೆಕೆಳಕ್ ಮಾಡಬೇಕು ಅಂತ ಒಂದು ಕಲ್ಪಿತ ಕಥೆನೆ ಕಟ್ತಾ ಇದ್ದಾರೆ. ಮೈ ಡಿಯರ್ ಲರ್ನೆಡ್ ಫ್ರೆಂಡ್, ನಿಮ್ಮ ಈ ವಾದಕ್ಕೆ ಯಾವ್ದಾರು ಸಾಕ್ಷಿ ಇದೆಯಾ? ಇವರೇ ಶಾಂತಿನ ಕೊಲೆ ಮಾಡಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಮೈ ಡಿಯರ್ ಲರ್ನೆಡ್ ಫ್ರೆಂಡ್,
ಯುವರ್ ಆನರ್, ಶಾಂತಿ ಕೊಲೆನ ಕಣ್ಣಾರೆ ಕಂಡ ಒಬ್ಬ ಸಾಕ್ಷಿನೂ ಇಲ್ಲ. ಇನ್ನು ಪ್ರತಾಪ್ ಹೇಳೋ ಮಾತನ್ನು ನಂಬೋದಕ್ಕೆ ಯಾವ ಆಧಾರಗಳೂ ಇಲ್ಲ. ಇನ್ನು ತೀರ್ಮಾನ ತಮಗ್ ಬಿಟ್ಟಿದ್ದು. ದಟ್ಸ್ ಆಲ್ ಯುವರ್ ಆನರ್. ಇದುವರೆಗೂ ನಡೆದ ಸುದೀರ್ಘ ವಿಚಾರಣೆಯನ್ನು, ವಾದಿ ಪ್ರತಿವಾದಿಗಳ ವಾದವನ್ನು ಕೇಳಿದ ನಂತರ ಈ ನ್ಯಾಯಾಲಯ ಈ ಕೆಳಕಂಡ ತೀರ್ಮಾನಕ್ಕೆ ಬಂದಿದೆ. ಶಾಂತಿಯ ಕೊಲೆಗೂ ವಿಐಪಿ ಮಕ್ಕಳಾದ ಈ ಯುವಕರಿಗೂ ಯಾವ ಸಂಬಂಧವೂ ಇಲ್ಲವೆಂಬ ನಿರ್ಧಾರಕ್ಕೆ ಬಂದು ಈ 3 ಜನ ಯುವಕರನ್ನ ಆರೋಪದಿಂದ ಮುಕ್ತಿಗೊಳಿಸಲಾಗಿದೆ. ಹಲೋ ಫಾದರ್. ಹಲೋ, ಬನ್ನಿ. ನಿಮ್ಗೊಂದು ಒಳ್ಳೆ ಸುದ್ದಿ ಹೇಳೋಣ ಅಂತ ಬಂದೆ. ಓ ಪ್ರತಾಪ್, ನೀನು ಹೇಳಿದೀಯಾ? ಕಂಗ್ರ್ಯಾಚುಲೇಷನ್ಸ್. ಸೋತೋನ್ಗೆಂತ ಶುಭಾಶಯಗಳು ಸರ್. ಮೈ ಬಾಯ್, ನೀನು ಸೋತು ಗೆದ್ದಿದ್ದೀಯ. CM ನಿನ್ನ ಕಾರ್ಯದಕ್ಷತೆನ ತುಂಬಾ ಮೆಚ್ಕೊಂಡ್ರು. ನಿನ್ನನ್ನು SP ಆಗಿ ಪ್ರಮೋಟ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಯು ಆರ್ ಸೋ ಲಕ್ಕಿ ಮೈ ಬಾಯ್. ಮೂಗು ತುಪ್ಪ ಸೌರಿ ಉಪಚಾರದ ಮಾತಾಡ್ತಾ ಇದ್ದಾರೆ ಆ ನಿಮ್ಮ CM. ಪ್ರತಾಪ್, ಆದದ್ದನ್ನೆಲ್ಲ ಮರೆತು ನಾಳಿನ ಪ್ರಮೋಷನ್ ಆರ್ಡರ್ ತಗೊಂಡು ಡ್ಯೂಟಿ ರಿಪೋರ್ಟ್ ಮಾಡ್ಕೊ. ನೋ ಸರ್, ನನಗೊಂದು ತಿಂಗಳು ರಜಾ ಬೇಕು. ವಾಟ್ ಆರ್ ಯು ಟಾಕಿಂಗ್? ಅಲ್ಲಯ್ಯ, ಪ್ರಮೋಷನ್ ಸಿಕ್ಕಿದಾಗ ಯಾರಾದ್ರೂ ರಜಾ ಬೇಕು ಅಂತಾರ? ಐ ಆಮ್ ಸಾರಿ ಸರ್, ನನಗೊಂದು ತಿಂಗಳು ರಜಾ ಬೇಕೇ ಬೇಕು. ಏನ್ ಹೇಳ್ತಾ ಇದೀಯ? ನಿಜಾನ ಹೇಳ್ತಾ ಇದ್ದೀನಿ ಸರ್. ಇವತ್ತು ಆ ಚಂಡಾಲರು ಕಾನೂನು ಕಂಡಿಗೆ ಮಣ್ಣೆಚ್ಚಿ ತಪ್ಪಿಸ್ಕೊಂಡಿರ್ಬೋದು, ಆ ಯಮನ್ ಬಾಯಿಂದ ಕೂಡ ತಪ್ಪಿಸ್ಕೋಬಹುದು. ಬಟ್ ಈ ಪ್ರತಾಪನ ಕೈಯಿಂದ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಯು ವಾಂಟ್ ಟು ಟೇಕ್ ಲಾ ಇನ್ ಟು ಯುವರ್ ಹ್ಯಾಂಡ್ಸ್? ದೇರ್ ಇಸ್ ನೋ ಅದರ್ ಗೋ ಸರ್. ಪ್ರತಾಪ್ ಸರ್, ಕಾನೂನು ಕಣ್ಣಿಗೆ ಅಧರ್ಮದ ತೆರೆ ಬಿದ್ದಿದೆ. ಆ ತೆರೆನ ಸರಿಸಿ ಧರ್ಮನ ಉಳಿಸೋದೇ ನನ್ನ ಗುರಿ.